ಓಂ ಶಾಂತಿ. ಮುರಳಿಯ ದಿನಾಂಕ 26/5/2022. मीठे बच्चे, विजय माला में आना है तो निश्चय बुद्धि बनो. निराकार बाप हमें पढ़ाते हैं, वह साथ ले जाएंगे. इस निश्चय में कभी संशय न आए. ಮಧುರ ಮಕ್ಕಳೇ, ವಿಜಯ ಮಾಲೆಯಲ್ಲಿ ಬರಬೇಕಾದರೆ ನಿಶ್ಚಯ ಬುದ್ಧಿ ಆಗಿರಿ. ನಿರಾಕಾರ ತಂದೆ ನಮಗೆ ಓದಿಸ್ತಾ ಇದ್ದಾರೆ, ಓದಿಸಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಎಂಬ ವಿಷಯದಲ್ಲಿ ಸದಾ ನಿಶ್ಚಯ ಇರಬೇಕು. ಈ ನಿಶ್ಚಯದಲ್ಲಿ ಯಾವತ್ತೂ ಸಂಶಯ ಬರಬಾರದು. ನಿರಾಕಾರ ತಂದೆ ಓದಿಸ್ತಾ ಇದ್ದಾರೆ, ಓದಿಸಿ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ ಎನ್ನುವ ನಿಶ್ಚಯ ಸದಾ ನಮ್ಮಲ್ಲಿ ಇರಬೇಕು. ಯಾವತ್ತೂ ಈ ನಿಶ್ಚಯದಲ್ಲಿ ಸಂಶಯ बरबारदो. प्रश्न: विजयी रत्न बनने वालों की मुख्य निशानी क्या होगी? विजयी रत्न आगुವಂತಹ ಮಕ್ಕಳ ಮುಖ್ಯ ಲಕ್ಷಣಗಳು ಏನಾಗಿರ್ತವೆ? उत्तर: उन्हें कभी किसी बात में संशय नहीं आएगा. वह निश्चय बुद्धि होंगे. उन्हें निश्चय होगा कि यह संगम का समय है. अब दुख धाम पूरा हो, सुख धाम आना है. ವಿಜಯೀ ರತ್ನ ಆಗುವಂತಹ ಮಕ್ಕಳಿಗೆ ಯಾವುದೇ ವಿಷಯದಲ್ಲಿ ಸಂಶಯ ಬರೋದಿಲ್ಲ. ಅವರು ಸದಾ ನಿಶ್ಚಯ ಬುದ್ಧಿ ಆಗಿರ್ತಾರೆ. ಇದು ಸಂಗಮ ಯುಗ ಆಗಿದೆ. ಈಗ ದುಃಖಧಾಮ ಹೋಗಿ ಸುಖಧಾಮ ಬರಲಿದೆ ಎಂಬ ನಿಶ್ಚಯವೂ ಸಹ ಅವರಲ್ಲಿ ಸದಾ ಇರ್ತದೆ. ಎರಡನೆಯದು, ಬಾಪ್ ಹಿ ಆಕರ್ राजयोग सिखला रहे हैं. देही अभिमानी बनाकर साथ ले जाएंगे. वह अभी हम आत्माओं से बात करते, हम उनके सन्मुख बैठे. ಬಾಬಾ ಹೇಳ್ತಾರೆ, ವಿಜಯೀ ರತ್ನ ಆಗುವಂತಹ ಮಕ್ಕಳಿಗೆ ಸದಾ ನೆನಪಿರ್ತದೆ, ಪರಮಾತ್ಮ ನಮಗೆ ರಾಜಯೋಗ ಕಲಿಸಿ ಆತ್ಮಾಭಿಮಾನಿಯನ್ನಾಗಿ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಅವನೇ ಈಗ ಸನ್ಮುಖದಲ್ಲಿ ಬಂದು ನಮ್ಮ ಜೊತೆಗೆ, ಅಂದರೆ ಆತ್ಮರ ಜೊತೆಗೆ ಮಾತಾಡ್ತಿದ್ದಾನೆ. ನಾವೆಲ್ಲರೂ ಅವನ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಮೂರನೇ, परमात्मा हमारा बाप भी है. राजयोग की शिक्षा देते हैं, इसलिए शिक्षक भी है. और शांति धाम में ले जाएंगे, इसलिए सद्गुरु भी है. ऐसे निश्चय बुद्धि हर बात में विजयी होंगे. परमात्मा ನಮಗೆ ತಂದೆಯಾಗಿ ಆಸ್ತಿ ಕೊಡ್ತಾ ಇದ್ದಾನೆ, ರಾಜಯೋಗದ ಶಿಕ್ಷಣ ಕೊಡ್ತಾನೆ ಎಂದರೆ ಅವನು ಶಿಕ್ಷಕ ಆಗಿದ್ದಾನೆ. ಜೊತೆಗೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದರೆ ಅವನು ಸತ್ಯ ಗುರು ಆಗಿದ್ದಾನೆ. ಹೀಗೆ ವಿಜಯೀ ರತ್ನಗಳಲ್ಲಿ ಪ್ರತಿಯೊಂದು ಮಾತಿನ ಬಗ್ಗೆ
ನಿಶ್ಚಯ ಇರ್ತದೆ. ಐಸೆ ನಿಶ್ಚಯ ಬುದ್ಧಿ ಹರ್ ಬಾತ್ ಮೇ ವಿಜಯಿ ಹೋಗಿ. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳು ಪ್ರತಿಯೊಂದು ವಿಷಯದಲ್ಲಿ ವಿಜಯಿ ಆಗ್ತಾರೆ. ಗೀತ್. ತುಮೇ ಪಾಕೆ ಹಮ್ನೆ ಜಹಾನ್ ಪಾ ಲಿಯಾ, ಜಮೀನ್ ತೋ ಜಮೀನ್ ಆಸಮಾನ್ ಪಾ ಲಿಯಾ. ನಿನ್ನನ್ನು ಪಡೆದು ನಾವು ಇಡೀ ವಿಶ್ವದ ಅಧಿಕಾರವನ್ನು ಪಡಿತೇವೆ. ಕೇವಲ ಭೂಮಿಯ ಮೇಲೆ ಮಾತ್ರ ಅಲ್ಲ, ಆಕಾಶದ ಮೇಲೆ, ಪಂಚತತ್ವಗಳ ಮೇಲೆ ನಮಗೆ ಅಧಿಕಾರ ಇರ್ತದೆ. ಭವಿಷ್ಯದ ಸತ್ಯಯುಗದಲ್ಲಿ ನಾವು ಪ್ರಕೃತಿಯ ಮಾಲೀಕ ಆಗ್ತೇವೆ, ಜಗತ್ತಿನ ಮಾಲೀಕ ಆಗ್ತೇವೆ. ಓಂ ಶಾಂತಿ. बाप ने बच्चों को ओम शांति का अर्थ समझाया है. बच्चे भी कहते ओम अर्थात अहम आत्मा मम शरीर. वैसे बाप कहते अहम आत्मा परम धाम में रहने वाली अर्थात परमात्मा, वह हो जाता है परमात्मा. ओम यह बाप भी कह सकते हैं तो बच्चे भी कह सकते हैं. अहम आत्मा व परमात्मा दोनों का स्वधर्म शांत है. तुम जानते हो आत्मा शांति धाम में निवास करने वाली है. वहाँ से इस कर्म क्षेत्र पर पार्ट बजाने आई है. ಓಂ ಶಾಂತಿಯ ಅರ್ಥ ಬಾಬಾ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಓಂ ಅಂದರೆ ನಾನು ಆತ್ಮ, ಮಮ ಅಂದರೆ ಈ ದೇಹ ನನ್ನದು ಅಂತ ಮಕ್ಕಳು ಹೇಳುವಾಗ ಈ ಅರ್ಥದಿಂದ ಹೇಳ್ತೀವಿ. ಅದೇ ಪರಮಾತ್ಮ ಹೇಳುವಾಗ ಓಂ ಅಂದರೆ ಅಹಂ ಆತ್ಮ ಸೋ ಪರಮ ಆತ್ಮ ಅಂತ ಹೇಳಬೇಕಾಗ್ತದೆ. ಬಾಬವರು ಸಹ ಓಂ ಶಾಂತಿ ಅಂತ ಹೇಳಬಹುದು, ಮಕ್ಕಳು ಸಹ ಓಂ ಶಾಂತಿ ಅಂತ ಹೇಳಬಹುದು. ಯಾಕೆ ಅಂದರೆ ಆತ್ಮನ ಸ್ವಧರ್ಮನೂ ಶಾಂತಿಯಾಗಿದೆ, ಪರಮಾತ್ಮನ ಮೂಲ ಗುಣನೂ ಶಾಂತಿಯಾಗಿದೆ. ಪರಮಾತ್ಮನು ಶಾಂತಿಧಾಮದ ನಿವಾಸಿ, ಆತ್ಮರು ಶಾಂತಿಧಾಮದ ನಿವಾಸಿಯಾಗಿದ್ದೇವೆ. ಈ ಕರ್ಮ ಕ್ಷೇತ್ರದಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. यह भी जानते हो हम आत्मा का रूप क्या है और बाप का रूप क्या है, जो कोई भी मनुष्य सृष्टि में नहीं जानते. ಈಗ ನಮಗೆ ತಿಳಿದಿದೆ ಆತ್ಮನ ಸ್ವರೂಪ ಏನಾಗಿದೆ, ಪರಮಾತ್ಮನ ಸ್ವರೂಪ ಏನಾಗಿದೆ. ಇದು ಮನುಷ್ಯ ಸೃಷ್ಟಿಯಲ್ಲಿ ಯಾರಿಗೂ ಗೊತ್ತಿಲ್ಲ. अब बच्चे समझते हैं बाप परम पिता परमात्मा हमारा बाप है, वह शिक्षक भी है तो हमारा सत्य सुप्रीम गुरु भी है, जो हमको साथ ले जाएंगे. ಮಕ್ಕಳು ಈಗ ತಿಳಿದಿದ್ದೀರಿ ಪರಮಾತ್ಮ ನಮಗೆ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸತ್ಯ ಸುಪ್ರೀಂ ಸರ್ವೋಚ್ಚ ಗುರು ಆಗಿದ್ದಾರೆ. ಗುರು ಆಗಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. गुरु तो बहुत करते हैं, अब बच्चे निश्चय करते हैं कि परम पिता परमात्मा बाप भी है, सहज राजयोग और ज्ञान की शिक्षा भी दे रहे और फिर साथ भी ले जाएंगे. इस निश्चय में ही तुम बच्चों को विजय
ಪರಮಾತ್ಮ ತಂದೆಯಾಗಿ ಸ್ವರ್ಗದ ಆಸ್ತಿ ಕೊಡ್ತಾನೆ. ಶಿಕ್ಷಕ ಆಗಿ ರಾಜಯೋಗ ಮತ್ತು ಈಶ್ವರೀಯ ಜ್ಞಾನದ ಶಿಕ್ಷಣ ಕೊಡ್ತಾನೆ. ಸದ್ಗುರು ಆಗಿ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಈ ನಿಶ್ಚಯ ಯಾವ ಮಕ್ಕಳಲ್ಲಿ ಇರ್ತದೆ ಅವರಿಗೆ ವಿಜಯ ನಿಶ್ಚಿತವಾಗಿ ಪ್ರಾಪ್ತಿಯಾಗ್ತದೆ. ವಹ ವಿಜಯ ಮಾಲಾ ಮೇ ಪಿರೋಯೆ ಜಾಯೆಂಗೆ. ರುದ್ರಮಾಲಾ ವ ವಿಷ್ಣು ಕಿ ಮಾಲಾ ಭೀ ಹೈನ. ಬಾಬಾ ಹೇಳ್ತಾರೆ, ತಂದೆ ಗುರು ಶಿಕ್ಷಕನ ಮೇಲೆ ಸಂಪೂರ್ಣ ನಿಶ್ಚಯ ಇರ್ತಕ್ಕಂಥ ಮಕ್ಕಳು ವಿಜಯಮಾಲೆಯ ಮಣಿಗಳಾಗಿ ಬರ್ತಾರೆ. ಇಲ್ಲಿ ಒಂದು ವಿಜಯಮಾಲೆ ಇದೆ, ಒಂದು ರುದ್ರಮಾಲೆ ಇದೆ, ಒಂದು ವಿಷ್ಣುವಿನ ಮಾಲೆ ಇದೆ. भगवान वाच्य मैं बच्चों को राजयोग सिखलाता हूँ तो टीचर हो गया, मत तो मिलनी चाहिए ना. बाप की अलग मत, टीचर की अलग, गुरु की अलग मत होती है. भिन्न भिन्न मतें होती है. यहाँ फिर सभी का एक ही है, एक ही मत देते हैं. इसमें संशय आदि की कोई बात नहीं है. ಹೊರಗಿನ ಪ್ರಪಂಚದಲ್ಲಿ ಶಿಕ್ಷಕನ ಮತನೇ ಬೇರೆ ಇರ್ತದೆ, ತಂದೆಯ ಮತನೇ ಬೇರೆ ಇರ್ತದೆ, ಗುರುಗಳ ಮತನೇ ಬೇರೆ ಇರ್ತದೆ. ಪ್ರಪಂಚದಲ್ಲಿ ಅನೇಕ ಮತಗಳಿವೆ, ಆದರೆ ಇಲ್ಲಿ ತಂದೆ ಗುರು ಶಿಕ್ಷಕ ಕೊಡುವಂಥ ಮತ ಒಂದೇ ಆಗಿದೆ. ಅವನೇನೇ ಹೇಳಿದ್ರೂ ಅದಕ್ಕೆ ಶ್ರೀಮತ ಅಂತಲೇ ಹೇಳಲಾಗ್ತದೆ. ತಂದೆಯಾಗಿ ಹೇಳಿದ್ದು ಶ್ರೀಮತನೇ, ಶಿಕ್ಷಕನಾಗಿ ಏನು ಪಾಠ ಕಲಿಸ್ತಾನೆ ಅದು ಶ್ರೀಮತನೇ, ಗುರು ಆಗಿ ಯಾವ ಆಜ್ಞೆ ಕೊಡ್ತಾನೆ ಅದು ಶ್ರೀಮತನೇ. ಈ ವಿಷಯದಲ್ಲಿ ಯಾರಿಗೂ ಸಂಶಯ ಬರಬಾರದು. जानते हो हम ईश्वरीय की फैमिली है अथवा वंशावली. गॉड फादर इज़ क्रिएटर. गाते हैं तुम माता पिता हम बालक तेरे. तो ज़रूर फैमिली हो गई. भारत में ही गाते हैं, वह है पास्ट की बात. अब प्रेजेंट में तुम उनके बच्चे बने हो, उसके लिए ही ಶಿಕ್ಷಾ ಲೇತೆ ಹೋ. ನೀನು ಮಾತಾಪಿತಾ, ನಾವು ನಿನ್ನ ಬಾಲಕರು. ನಿನ್ನ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ ಎಂಬ ಮಹಿಮೆ ಭಕ್ತಿ ಮಾರ್ಗದಲ್ಲಿ ಮಾಡ್ತಿದ್ವಿ. ಈಗ ಅದು ನಮಗೆ ಭೂತಕಾಲದ ವಿಚಾರ ಆಗಿದೆ. ವರ್ತಮಾನದಲ್ಲಿ ನಾವು ಸ್ವತಃ ಅವನ ಮಕ್ಕಳಾಗಿದ್ದೇವೆ. ಅವನಿಂದಲೇ ಶಿಕ್ಷಣ ಪಡಿತಾ ಇದ್ದೇವೆ. बाबा आपकी श्रीमत पर हम चलते हैं तो जो पाप है वह योग बल से कट जाएंगे. बाप को पतित पावन सर्वशक्तिमान कहते हैं. बाप एक ही है, बरोबर मम्मा बाबा भी कहते हैं. उनसे राजयोग सीख रहे हो. आधा कल्प तुम ऐसा वर्षा पाते हो जो वहाँ दुख का नाम ही नहीं रहता. ತಂದೆ ಒಬ್ಬರೇ ಆಗಿದ್ದಾರೆ, ಪತಿತ ಪಾವನ ಸರ್ವಶಕ್ತಿವಂತ. ಅವನೇ ನಮಗೆ ತಂದೆ ತಾಯಿ ಬಂಧು ಸಖ ಎಲ್ಲವೂ ಆಗಿದ್ದಾರೆ. ಅವನಿಂದ ನಾವು ಅರ್ಧಾಕಲ್ಪಕ್ಕಾಗಿ ಸದಾ ಸುಖದ ಆಸ್ತಿಯನ್ನು ಪಡ್ಕೊಳ್ತೇವೆ. ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ. जब दुख धाम का अंत्य होगा तो बाप आएंगे. वह भी संगम का समय हो गया. राजयोग भी सिखलाते हैं.
देही अभिमानी बनाकर साथ ले जाते, तुमको कोई मनुष्य नहीं पढ़ाते. ದುಃಖಧಾಮದ ಅಂತಿಮ ಸಮಯದಲ್ಲಿ ಪರಮಾತ್ಮ ಬರ್ತಾನೆ. ಅದು ದುಃಖಧಾಮ ಮತ್ತು ಸುಖಧಾಮದ ಸಂಗಮ ಆಗಿರ್ತದೆ. ಆ ಸಂಗಮ ಯುಗದಲ್ಲಿ ಪರಮಾತ್ಮ ನಮಗೆ ರಾಜಯೋಗ ಕಲಿಸಿ ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಈ ರಾಜಯೋಗ ಯಾವ ದೇಹಧಾರಿ ಮನುಷ್ಯರು ನಮಗೆ ಕಲಿಸೋದಿಲ್ಲ. निराकार बाप पढ़ाते हैं. तुम आत्मा उनसे बात हो रही, इसमें संशय व मूंझने की बात ही नहीं. यह भी जानते हो तुम देवता थे, 84 का पार्ट पूरा किया. गाते भी है आत्मा ये और परमात्मा अलग रहे बहुकाल. सत्ययुग आदि में पहले पहले देवताए होते, जो फिर कलयुग अंत्य में पतित बनते हैं. पूरे 84 जन्म लेते, बाप हिसाब भी बतलाते हैं ना. ಬಾಬಾ ಹೇಳ್ತಾರೆ, ನೀವೇ ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದ ದೇವತೆಗಳಾಗಿದ್ರಿ. 84 ಜನ್ಮಗಳ ಪಾತ್ರ ಮುಗಿಸಿದಿರಿ. ನೀವೇ ಮೊದಲು ತಂದೆಯಿಂದ ಅಗಲಿ ಬಂದಿರ್ತೀರಿ. ಈಗ ಮೊದಲು ಬಂದು ತಂದೆಯ ಮಕ್ಕಳಾಗ್ತೀರಿ. ಸತ್ಯಯುಗದ ಆದಿಯಲ್ಲಿ ದೇವತೆಗಳ ಧರ್ಮ ಇತ್ತು, ದೇವತೆಗಳ ರಾಜ್ಯ ಇತ್ತು. ಆ ದೇವತೆಗಳು 84 ಜನ್ಮಗಳಲ್ಲಿ ಬರ್ತಾರೆ ಎಂಬ ಲೆಕ್ಕಾಚಾರ ಬಾಬಾ ನಿಮಗೆ ತಿಳಿಸಿದ್ದಾರೆ. सन्यासियों का धर्म अलग है. झाड़ में अनेक प्रकार के धर्म हैं. पहला फाउंडेशन है देवता धर्म. ಸನ್ಯಾಸಿಗಳ ಧರ್ಮನೇ ಬೇರೆ ಇದೆ. ಇತರ ಧರ್ಮ ಸ್ಥಾಪಕರು ಸ್ಥಾಪನೆ ಮಾಡುವ ಧರ್ಮಗಳು ಬೇರೆ ಇವೆ. ಕಲ್ಪವೃಕ್ಷದಲ್ಲಿ ಅನೇಕ ಪ್ರಕಾರದ ಧರ್ಮಗಳನ್ನು ತೋರಿಸಿದ್ದಾರೆ. ಆದರೆ ಇಡೀ ವೃಕ್ಷಕ್ಕೆ ಆದಿಧರ್ಮ, ಬುನಾದಿಯಾಗಿರುವಂಥ ಧರ್ಮ ದೇವತಾ ಧರ್ಮ ಆಗಿದೆ. ವಹ ಕೋಯಿ ಮನುಷ್ಯ ಸ್ಥಾಪನ್ ನಹಿ ಕರ್ ಸಕ್ತೆ. ಆ ದೇವತಾ ಧರ್ಮವನ್ನು ಯಾವುದೇ ಮನುಷ್ಯರು ಸ್ಥಾಪನೆ ಮಾಡೋದಿಲ್ಲ. अब फिर से स्थापना हो रही है. फिर तुम सतयुग में अपनी प्रारब्ध भोगेंगे. बड़ी ज़बरदस्त कमाई है, जिससे तुम सच्चखंड में सदा सुखी बनते हो. ಪುನಃ ಆ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ. ಅಲ್ಲಿಗೆ ಹೋಗೋದಕ್ಕಾಗಿ ನೀವು ಸಂಗಮ ಯುಗದಲ್ಲಿನೇ ನಿಮ್ಮ ಪ್ರಾರಬ್ಧವನ್ನು ಜಮಾ ಮಾಡಿಕೊಳ್ತಾ ಇದ್ದೀರಿ, ಸಂಪಾದನೆ ಮಾಡಿಕೊಳ್ತಾ ಇದ್ದೀರಿ. ಆ ಸಂಪಾದನೆ ಆಧಾರದಿಂದ ಸತ್ಯಖಂಡದಲ್ಲಿ ನೀವು ಸದಾ ಸುಖಿಯಾಗಿ ಇರ್ತೀರಿ. तो अटेंशन देना पड़ेगा. बाप ऐसे नहीं कहते घर बार छोड़ो. वह सन्यासियों को वैराग्य आता है. बाप कहते वह रॉन्ग है. इससे कोई सृष्टि का कल्याण नहीं होगा. फिर भी भारत में इन सन्यासियों का धर्म अच्छा है. बाबा निಮಗೆ ಮನೆ ಪರಿವಾರ ಬಿಡೋದಕ್ಕೆ ಹೇಳೋದಿಲ್ಲ. ಆದರೆ ಸನ್ಯಾಸಿಗಳು ಮನೆ ಸಂಸಾರವನ್ನು ಬಿಟ್ಟು ಹೋಗ್ತಾರೆ, ಅದು ತಪ್ಪಾಗಿದೆ. ಅವರೊಬ್ಬರೇ ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ, ಅದರಿಂದ ಸೃಷ್ಟಿಯ ಕಲ್ಯಾಣ ಆಗೋದಿಲ್ಲ. ಆದರೂ ಸಹ ಭಾರತದ ಈ ಸನ್ಯಾಸ ಧರ್ಮ ಏನಿದೆ ಬಹಳ ಒಳ್ಳೆಯ ಧರ್ಮ, ಶ್ರೇಷ್ಠ ಧರ್ಮ ಆಗಿದೆ.
भारत को थमाने के लिए संन्यास धर्म स्थापन होता है, क्योंकि देवताएं वाम मार्ग में चले जाते हैं. ಸನ್ಯಾಸ ಧರ್ಮದ ಪಾತ್ರವೂ ಸಹ ಈ ಸೃಷ್ಟಿ ನಾಟಕದಲ್ಲಿ ಬಹಳ ಮಹತ್ವದ್ದಾಗಿದೆ. ಸನ್ಯಾಸಿಗಳು ಭಾರತದ ರಕ್ಷಣೆ ಮಾಡ್ತಾರೆ. ತಮ್ಮ ಪವಿತ್ರತೆಯ ಬಲದಿಂದ ಭಾರತದ ರಕ್ಷಣೆ ಮಾಡ್ತಾರೆ. ಯಾಕೆ ಅಂದರೆ ದ್ವಾಪರ ಯುಗದಿಂದ ದೇವತೆಗಳು ಅಪವಿತ್ರ ಆಗಿಬಿಡ್ತಾರೆ, ವಾಮ ಮಾರ್ಗದಲ್ಲಿ ಹೋಗ್ತಾರೆ. ಆಗ ಪವಿತ್ರತೆಯ ಬಲದಿಂದ ರಕ್ಷಣೆ ಮಾಡುವ ಕೆಲಸ ಸನ್ಯಾಸಿಗಳು ಮಾಡ್ತಾರೆ. ಮಕಾನ್ ಆಧಾ ಸಮಯ ಪೂರಾ ಹೋತಾ तो थोड़ी मरम्मत कराई जाती. 1-2 वर्ष में पोताई आदि होती. कोई समझते हैं लक्ष्मी का आवाहन करेंगे, परंतु वह तो तब आएगी जब शुद्ध होंगी. ಹೇಗೆ ಮನೆ ಅರ್ಧ ಹಳೆದಾದ ನಂತರ ಆಗಾಗ ಅದನ್ನು ರಿಪೇರಿ ಮಾಡ್ತಿರ್ತಾರೆ, ಸುಣ್ಣ ಬಣ್ಣ ಹಚ್ತಾ ಇರ್ತಾರೆ. ಹಾಗೆ ಈ ಸೃಷ್ಟಿಯ ಮನೆ ಅರ್ಧ ಕಲ್ಪದ ನಂತರ ಹಳೇದಾಗ್ತಾ ಬರ್ತದೆ. ಆಗ ಸನ್ಯಾಸಿಗಳು ಅದನ್ನು ಸ್ವಲ್ಪ ಸ್ವಲ್ಪ ರಿಪೇರಿ ಮಾಡ್ತಾರೆ. ಭಕ್ತರು ಮಹಾಲಕ್ಷ್ಮಿಯ ಆವಾಹನೆ ಮಾಡ್ತಾರೆ. ಆದರೆ ಮಹಾಲಕ್ಷ್ಮಿ ಬರುವುದು ಇಡೀ ಜಗತ್ತು ಶುದ್ಧ ಆದಾಗ. ಪವಿತ್ರ ಪ್ರಪಂಚದಲ್ಲಿ ಲಕ್ಷ್ಮಿಯ ಆಗಮನ ಆಗ್ತದೆ. भक्ति मार्ग में महालक्ष्मी की पूजा करते, उनसे पैसा लेने के लिए. ನಿಜವಾದ ಲಕ್ಷ್ಮಿ ಮಹಾಲಕ್ಷ್ಮಿ ಸತ್ಯಯುಗದಲ್ಲಿ ಬರ್ತಾಳೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಆ ಕಾರಣದಿಂದ ಪ್ರತಿ ದೀಪಾವಳಿಯಲ್ಲಿ ಭಕ್ತರು ಲಕ್ಷ್ಮಿಯ ಆವಾಹನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಲಕ್ಷ್ಮಿಯಿಂದ ಹಣ ಕೇಳ್ತಾರೆ. जगदम्बा के पास कभी पैसा नहीं मांगेगी. पैसे के लिए लक्ष्मी के पास जाते. दीपमाला पर व्यापारी लोग भी रुपये पूजा में रखते. समझते हैं वृद्धि होगी, मनोकामना पूरी होगी. ಹಣ ಕೇಳೋದಕ್ಕಾಗಿ ಭಕ್ತರು ಲಕ್ಷ್ಮಿಯ ಹತ್ತಿರ ಹೋಗ್ತಾರೆ. ಜಗದಂಬೆಯ ಹತ್ತಿರ ಯಾರೂ ಸಹ ಹಣ ಕೇಳೋದಿಲ್ಲ. ದೀಪಾವಳಿಯಲ್ಲಿ ವ್ಯಾಪಾರಸ್ಥರು ಲಕ್ಷ್ಮೀ ಪೂಜೆ ಮಾಡುವಾಗ ಅಲ್ಲಿ ಸಂಪತ್ತು, ಹಣ ಅಥವಾ ನೋಟುಗಳನ್ನು ಜೋಡಿಸಿ ಇಟ್ಟಿರ್ತಾರೆ. ತಿಳ್ಕೊತಾರೆ ಅದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಸಂಪತ್ತು ವೃದ್ಧಿಯಾಗುವುದು. मनोकामना पूरी होती. जगत अम्बा का सिर्फ मेला लगता. मेला है ही जगत अम्बा से जगत पिता से मिलने का. यह है सच्चा मेला जिससे फ़ायदा होता है. ಲಕ್ಷ್ಮಿಯ ಪೂಜೆ ಕೇವಲ ದೀಪಾವಳಿಯಲ್ಲಿ ಮಾತ್ರ ನಡೀತದೆ. ಜಗದಂಬೆಯ ಜಾತ್ರೆಗಳು ಅಲ್ಲಲ್ಲಿ ನಡೀತಾನೇ ಇರ್ತವೆ. ನಿಜವಾದ ಜಗತ್ಪಿತ ಮತ್ತು ಜಗದಂಬೆಯ ಮಿಲನದ ಮೇಳ ಮಧುಬನದಲ್ಲಿ ನಡೀತದೆ. ಯಹ ಹೈ ಸಚ್ಚಾ ಮೇಲ जिससे फ़ायदा होता है. उन मेलों पर भी बहुत भटकते. कहाँ नाव डूब पड़ती है, कहाँ बस एक्सीडेंट हो पड़ती. बहुत धक्के खाने पड़ते. भक्ति के मेले का बहुत शौक रहता है, क्योंकि सुना है ना, आत्मा और परमात्मा का मेला लगता है. यह मेला मशहूर है, जो भक्ति मार्ग में भी मनाते. ಬಾಬಾ ಹೇಳ್ತಾರೆ, ನಿಜವಾದ ಮೇಳ ಸಂಗಮ ಯುಗದಲ್ಲಿ ನಡೀತದೆ. ಅದರ ಸ್ಮರಣಾರ್ಥವಾಗಿ ಭಕ್ತರು ಅನೇಕ ದೇವಿಯರ ದೇವತೆಗಳ
ಜಾತ್ರೆಗಳನ್ನು ಮಾಡ್ತಾರೆ, ಯಾತ್ರೆಗೂ ಹೋಗ್ತಾರೆ. ಹೋಗುವಾಗ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತದೆ, ಕೆಲವರ ದೋಣಿನೇ ಮುಳುಗಿ ಹೋಗ್ತದೆ, ಬಸ್ ಆಕ್ಸಿಡೆಂಟ್ ಆಗ್ತದೆ, ಅನೇಕರು ಸಾಯ್ತಾರೆ. ಆದರೂ ಸಹ ಜಾತ್ರೆ ಮಾಡೋದನ್ನು ಯಾರೂ ಬಿಡೋದಿಲ್ಲ. ಜಾತ್ರೆ ಅಂದ್ರೇ ಭಕ್ತರಿಗೆ ಬಹಳ ಖುಷಿ ಇರ್ತದೆ. ಯಾಕೆ ಅಂದರೆ ನಿಜವಾದ ಜಾತ್ರೆ ನಡೆದಿದ್ದು ಆತ್ಮರು ಮತ್ತು ಪರಮಾತ್ಮನ ಮಿಲನದ ಜಾತ್ರೆ ಅಥವಾ ಮೇಳ. ಈ ಮೇಳದಲ್ಲಿ ಬರುವಂಥ ಎಲ್ಲ ಆತ್ಮರು ಬಹಳ ಉತ್ಸಾಹ, ಖುಷಿಯ ಅನುಭವ ಮಾಡ್ತಾರೆ. ಅದಕ್ಕಾಗಿ ಭಕ್ತರೂ ಸಹ ಯಾವಾಗ ಮೇಳ ಆಚರಿಸ್ತಾರೆ, ಜಾತ್ರೆ ಮಾಡ್ತಾರೆ, ಅಲ್ಲಿ ಬಹಳ ಉತ್ಸಾಹದಿಂದ, ಖುಷಿಯಿಂದ ಅದನ್ನು ಮಾಡ್ತಾರೆ. कंपटीशन है राम और रावण की, तो बाप अच्छी रीति समझाते हैं, मूर्छित नहीं होना है. ಒಂದು ಕಡೆ ಆತ್ಮರು ಮತ್ತು ಪರಮಾತ್ಮನ ಮಿಲನದ ಮೇಳ ಸಂಗಮ ಯುಗದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಭಕ್ತಿಯ ಅನೇಕ ಮೇಳಗಳು, ಜಾತ್ರೆಗಳು ನಡೀತಾ ಇವೆ. ಈ ಥರ ರಾಮನ ಮೇಳ ಮತ್ತು ರಾವಣನ ಮೇಳಕ್ಕೆ ಕಾಂಪಿಟೇಷನ್ ನಡೀತಾ ಇದೆ. ಬಾಬಾ ಹೇಳ್ತಾರೆ, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ನೀವು ಈ ರಾಮ ಮತ್ತು ರಾವಣನ ಯುದ್ಧದಲ್ಲಿ ಮೂರ್ಛಿತ ಆಗಬೇಡಿ. ನಿಮ್ಮ ಯುದ್ಧ ರಾವಣನ ಜೊತೆಗೆ ನಡೆದಿದೆ. राम और रावण दोनों सर्वशक्तिवान हैं. तुम युद्ध के मैदान में कई घड़ी घड़ी माया से हारते. बाप कहते, तुम मुझ उस्ताद को याद करते रहेंगे तो कभी हारेंगे नहीं. ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಿ, ಒಮ್ಮೊಮ್ಮೆ ಮಾಯೆಗೆ ಸೋಲ್ತೀರಿ. ಯಾಕೆ ಅಂದರೆ ನಿಮಗೆ ಯುದ್ಧ ಕಲಿಸುವಂಥ ತಂದೆಗೆ ಮರಿತೀರಿ. ತಂದೆಗೆ ಮರೆತಾಗ ಸೋಲ್ತೀರಿ, ನೆನಪು ಮಾಡಿದಾಗ ವಿಜಯಿ ಆಗ್ತೀರಿ. बाप की याद से विजय पाते जाएंगे. ध्यान तो 1 सेकंड का है. बाप विस्तार से समझाते, फिर नटशेल में तुम बच्चे बीज और झाड़ को जानते हो. इनका नाम है ಕಲ್ಪವೃಕ್ಷ. ಜ್ಞಾನ ಕ್ಷಣದಲ್ಲಿ ಅರ್ಥ ಮಾಡ್ಕೋಬೋದು. ನೋಡಿದರೆ ಜ್ಞಾನದ ವಿಸ್ತಾರ ಎಷ್ಟೊಂದು ದೊಡ್ಡದಾಗಿದೆ. ವಿಸ್ತಾರ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನು ಸಾರ ರೂಪದಲ್ಲಿ ನಾವು ನೆನಪು ಮಾಡ್ಕೋಬೋದು. ಬೀಜ ಮತ್ತು ವೃಕ್ಷ ಅಂತ. ಆ ಬೀಜ ಮತ್ತು ವೃಕ್ಷ ಅಂದ್ರೇ कल्पवृक्ष. इनकी आयु लाखों वर्ष नहीं हो सकती. यह वैरायटी धर्मों का झाड़ है. एक धर्म की शक्ल न मिले दूसरे से, बिल्कुल ही भिन्न है. इस्लामी आदि कितने काले हैं, वहाँ भी धन बहुत है. धन के पिछाड़ी तो सब है. ಬಾಬಾ ಹೇಳ್ತಾರೆ, ಈ ಮಾನವರ ವಂಶವೃಕ್ಷ ಅನ್ನೋದು ವಿವಿಧ ಧರ್ಮಗಳ ವೃಕ್ಷ ಆಗಿದೆ. ಒಂದೊಂದು ಧರ್ಮದಲ್ಲಿ ಬರುವಂತಹ ಮನುಷ್ಯರ ಮುಖಗಳೇ ಬೇರೆ ಬೇರೆ ಇರ್ತವೆ, ಬಣ್ಣ ಬೇರೆ ಇರ್ತದೆ, ಮುಖಲಕ್ಷಣಗಳು ಬೇರೆ ಇರ್ತವೆ. ಆಫ್ರಿಕಾ ದೇಶದವ್ರನ್ನ ನೋಡಿ ಎಷ್ಟು ಕಪ್ಪಾಗಿರ್ತಾರೆ, ಆದರೆ ಅಲ್ಲಿಯೂ ಸಹ ಹಣ ಸಾಕಷ್ಟು ಇದೆ. ಆ ಹಣಕ್ಕಾಗಿ ಇತರ ದೇಶದವರು ಸಹ ಅಲ್ಲಿಗೆ ಹೋಗ್ತಿರ್ತಾರೆ. ಭಾರತವಾಸಿಯೋं के फीचर्स बिल्कुल अलग है. भिन्न भिन्न वैरायटी धर्मों का झाड़ है. तुम समझ गए हो कैसे वृद्धि होती. इनकी भेंट बनेन ट्री से की जाती है. अभी प्रैक्टिकल में तुम देखते हो.
इनका फाउंडेशन ಖತಮ್ ಹೋ ಗಯಾ ಹೈ. ಭಾರತವಾಸಿಗಳ ಮುಖಗಳೇ ಬೇರೆ ಇರ್ತವೆ, ಇತರ ಧರ್ಮದವರ ಮುಖಗಳೇ ಬೇರೆ ಇರ್ತವೆ. ಈ ಮಾನವರ ವಂಶವೃಕ್ಷ ಅಥವಾ ಧರ್ಮಗಳ ವೃಕ್ಷ ಈಗ ಶಾಖೆಗಳ ಆಧಾರದಿಂದ ನಿಂತಿದೆ. ಮೂಲವಾದಂಥ ಬುನಾದಿ ಅಥವಾ ಬೇರು ಖತಮ್ ಆಗಿ ಹೋಗಿದೆ, ನಾಶ ಆಗಿ ಹೋಗಿದೆ. ಬಾಕಿ ಧರ್ಮ ಕಾಯಂ ಹೈ, देवता धर्म कोई है ही नहीं. कलकत्ते में तुम देखेंगे सारा झाड़ हरा भरा खड़ा है, फाउंडेशन है नहीं. इनका भी फाउंडेशन है नहीं, जो स्थापन हो रहा है. ಈ ಕಲಿಯುಗದ ಕೊನೆಗೆ ದೇವತಾ ಧರ್ಮ ಸಂಪೂರ್ಣ ಲೋಪವಾಗಿದೆ. ಇತರ ಧರ್ಮಗಳ ಆಧಾರದಿಂದ ವೃಕ್ಷ ನಿಂತಿದೆ. ಹೇಗೆ ಕಲ್ಕತ್ತಾದಲ್ಲಿ ಇರುವಂತಹ ಆಲದ ಮರ ಅನೇಕ ರೆಂಬೆ ಕೊಂಬೆಗಳ ಆಧಾರದಿಂದ ಬೇರೆ ಬೇರೆ ಬೇರುಗಳ ಆಧಾರದ ಮೇಲೆ ನಿಂತಿದೆ ವಿನಃ ಮೂಲವಾದಂಥ ಬೇರು ಬುನಾದಿ ಹೋಗಿಬಿಟ್ಟಿದೆ. ಹಾಗೆಯೇ ದೇವತಾ ಧರ್ಮದ ಫೌಂಡೇಶನ್ ಇವತ್ತು ನಾಶ ಆಗಿ ಹೋಗಿದೆ. ಅದು ಪುನಃ ಈಗ ಸ್ಥಾಪನೆ ಆಗ್ತಿದೆ. ನಾಟಕ ಪೂರಾ ಹೋತಾ ಹೈ, ವಾಪಸ್ ಚಲನಾ ಹೈ ಬಾಬಾ ಕೆ ಪಾಸ್. यह भी कोई जानते नहीं कि सिवाय भारत के और कोई खंड स्वर्ग नहीं बन सकता. भारत ही प्राचीन है, परंतु गीता में कृष्ण का नाम डाल दिया. बाप कहते श्री कृष्ण को तो पतित पावन कोई कहेंगे नहीं, निराकार को मानेंगे. ಬಾಬಾ ಹೇಳ್ತಾರೆ, ಭಾರತ ಖಂಡ ಬಿಟ್ಟರೆ ಬೇರೆ ಯಾವ ಖಂಡದಲ್ಲಿನೂ ಸ್ವರ್ಗದ ಸ್ಥಾಪನೆ ಆಗೋದಿಲ್ಲ. ಭಾರತ ದೇಶ ಪ್ರಾಚೀನ ದೇಶ ಆಗಿದೆ. ಭಾರತದ ಜ್ಞಾನ ಯೋಗನೂ ಪ್ರಾಚೀನ ಆಗಿದೆ. ಆದರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಸೇರಿಸಿರುವುದರ ಕಾರಣ ಎಲ್ಲ ರೀತಿಯಿಂದನೂ ಗೊಂದಲ ನಿರ್ಮಾಣ ಆಗಿದೆ. ಬಾಪ್ ಕಹತೆ ಶ್ರೀ ಕೃಷ್ಣ ಪತಿತ ಪಾವನ್ ನಹೀ ಹೈ, ಕೋಯಿ ಮಾನೆಂಗೆ ನಹೀ, ನಿರಾಕಾರ ಕೋ ಮಾನೆಂಗೆ. ಶ್ರೀಕೃಷ್ಣ ಪತಿತ ಪಾವನ ಆಗಿಲ್ಲ, ನಿರಾಕಾರ ಪರಮಾತ್ಮ ಪತಿತ ಪಾವನ ಆಗಿದ್ದಾನೆ. कृष्ण तो सतयुग का प्रिंस है, उस नाम रूप देश में फिर स्वर्ग में ही आएगा. वही फीचर्स फिर थोड़े ही हो सकते. ಕೃಷ್ಣ ಸತ್ಯಯುಗದ ರಾಜಕುಮಾರ. ಆ ಸತ್ಯಯುಗದಲ್ಲಿ ಮಾತ್ರ ಅವನು ಆ ಒಂದು ನಾಮ ರೂಪ ದೇಶ ಕಾಲದ ಅನುಸಾರವಾಗಿ ಶ್ರೀಕೃಷ್ಣನಾಗಿ ಬರ್ತಾನೆ. ಆ ಕೃಷ್ಣನ ಲಕ್ಷಣಗಳು ಅದೇ ನಾಮ ರೂಪ ಬೇರೆ ಜನ್ಮಕ್ಕೆ ಹೋದಾಗ ಅವನಲ್ಲಿ ಇರೋದಿಲ್ಲ. एक एक के फीचर्स अलग अलग है, कर्म भी अलग अलग है. ಕೃಷ್ಣನ ರೂಪದಲ್ಲಿ ಪಾತ್ರ ಮಾಡೋದು ಒಂದೇ ಒಂದು ಸಲ. ಎರಡನೇ ಜನ್ಮದಿಂದ ಅವನ ದೇಹ ನಾಮ ರೂಪ ದೇಶ ಎಲ್ಲವೂ ಬದಲಾಗ್ತದೆ. ಹೀಗೆ ಪ್ರತಿಯೊಬ್ಬರೂ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯಿಂದ ಪಾತ್ರ ಮಾಡ್ತಾರೆ. ಒಬ್ಬರ ಮುಖ ಇದ್ದಂತೆ ಇನ್ನೊಬ್ಬರ ಮುಖ ಇಲ್ಲ ಈ ನಾಟಕದಲ್ಲಿ. ಒಬ್ಬರ ಪಾತ್ರ ಇದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ. ಎಲ್ಲರ ಕರ್ಮಗಳು ಬೇರೆ ಬೇರೆ ಇವೆ, ಕರ್ಮದ ಫಲನೂ ಬೇರೆ ಬೇರೆ ಇದೆ. यह अनादि ड्रामा बना हुआ है, हर आत्मा को पार्ट मिला हुआ है. आत्मा विनाशी है, शरीर विनाशी.
आत्मा एक शरीर छोड़ दूसरा लेती है, परंतु यह आत्मा का ज्ञान भी कोई को नहीं. ಈ ನಾಟಕ ಅನಾದಿ ಅವಿನಾಶಿಯಾಗಿ ಮಾಡಲ್ಪಟ್ಟಿದೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಪಾತ್ರ ಸಿಕ್ಕಿದೆ. ಆತ್ಮ ವಿನಾಶಿ, ದೇಹ ವಿನಾಶಿಯಾಗಿದೆ. ಆತ್ಮ ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗಿ ಪುನರ್ಜನ್ಮ ಪಡ್ಕೊಳ್ತದೆ ಎಂಬ ವಿಚಾರವೂ ಸಹ ಜನರಿಗೆ ಗೊತ್ತಿಲ್ಲ. ಆತ್ಮನ ಯಥಾರ್ಥ ಜ್ಞಾನ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. अब बाप कहते 5000 वर्ष हुए आपसे मिले, योग बल से तुम सारे विश्व के मालिक बनते. पहली हिंसा है एक दो पर काम कटारी चलाना. यह भी समझाया गया है बाहुबल की लड़ाई से कोई विश्व के मालिक बन नहीं सकते, जबकि योग बल से बनने वाले हैं. ಬಾಬಾ ಹೇಳ್ತಾರೆ, ಬಾಹುಬಲದ ಯುದ್ಧದಿಂದ ಯಾರೂ ಸಹ ವಿಶ್ವದ ಮಾಲೀಕ ಆಗೋದಿಲ್ಲ. ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ. ಅಹಿಂಸಕ ಯುದ್ಧದಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ. परंतु शास्त्रों में देवताओं और दैत्यों की युद्ध दिखाई, वह बात है नहीं. यहाँ तुम योग बल से जीत पाते हो. बाप है विश्व का रचयिता, जरूर नई विश्व ही रचते. हम ही उस स्वर्ग के मालिक थे. 84 जन्म ले पतित वर्थ नॉट ए पेनी बन पड़े. अब पावन बनना है. भगत बहुत है, परंतु जास्ती भक्ति किसने की है. ಶಾಸ್ತ್ರಗಳಲ್ಲಿ ದೇವತೆಗಳು ಮತ್ತು ಅಸುರರ ಯುದ್ಧವನ್ನು ತೋರಿಸಿದ್ದಾರೆ. ಆದರೆ ಆ ರೀತಿಯಲ್ಲಿ ನೀವು ಯಾರ ಜೊತೆಗೂ ಬಾಹುಬಲದ ಯುದ್ಧ ಮಾಡೋದಿಲ್ಲ. ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀರಿ. ಆ ವಿಶ್ವದಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ. ಅವರ ಜೊತೆಗೆ ಅನೇಕ ದೇವತೆಗಳು ಸಹ ಇರ್ತಾರೆ. ಅವರೆಲ್ಲರೂ 84 ಜನ್ಮಗಳಲ್ಲಿ ಬಂದು ಕೊನೆಗೆ ಕೌಡೆ ಸಮಾನ ಪತಿತ ಆಗಿಬಿಡ್ತಾರೆ. ಕೊನೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ. ಆದರೆ ಎಲ್ಲರಕ್ಕಿಂತ ಹೆಚ್ಚಿನ ಭಕ್ತಿ ಮಾಡಿದವರು ಯಾರು? जो आकर ब्राह्मण बनते हैं उन्होंने शुरू से भक्ति की है. प्रजापिता सूक्ष्म वतन में नहीं है. ब्रह्मा तो यहाँ चाहिए ना, जिसमें प्रवेश करते. ಬಾಬಾ ಹೇಳ್ತಾರೆ, ಹೆಚ್ಚಿನ ಭಕ್ತಿ ಮಾಡಿದವರೇ ಮೊದಲು ಬಂದು ಬ್ರಾಹ್ಮಣರಾಗ್ತಾರೆ. ಪ್ರಜಾಪಿತಾ ಬ್ರಹ್ಮ ಮುಖ ವಂಶಾವಳಿ ಆಗ್ತಾರೆ. ಪ್ರಜಾಪಿತಾ ಬ್ರಹ್ಮ ಸಾಕಾರ ಪ್ರಪಂಚದಲ್ಲಿ ಬೇಕು ವಿನಃ ಸೂಕ್ಷ್ಮ ವತನದಲ್ಲಿ ಅವರ ಅಗತ್ಯ ಇಲ್ಲ. ಪ್ರಜಾಪಿತಾ ಬ್ರಹ್ಮ ಸಾಕಾರದಲ್ಲಿ ಇರ್ತಾರೆ. ಅವರಲ್ಲಿನೇ ನಿರಾಕಾರ ಶಿವಬಾಬಾ ಪ್ರವೇಶ ಮಾಡ್ತಾರೆ. ತುಮ್ ಜಾನ್ತೆ ಹೋ जो बाबा मम्मा यहाँ है वह वहाँ है. यह बड़ी अच्छी समझने की बातें. ಸಾಕಾರದಲ್ಲಿ ಇರುವಂತಹ ಜಗದಂಬಾ ಸರಸ್ವತಿ ಮತ್ತು ಪ್ರಜಾಪಿತಾ ಬ್ರಹ್ಮ ಬಾಬಾ ಸಂಪೂರ್ಣ ಆದ ನಂತರ ಸೂಕ್ಷ್ಮವತನವಾಸಿ ಫರಿಷ್ಠಾ ಆಗ್ತಾರೆ. ಆಗ ಅವರಿಗೆ ಸಂಪೂರ್ಣ ಬ್ರಹ್ಮ ಸಂಪೂರ್ಣ ಮಮ್ಮ ಅಂತ ಹೇಳಲಾಗ್ತದೆ. ಬಾಪ್ ಬಚ್ಚೋं को सर्विस के लिए डायरेक्शन देते, नई नई इन्वेंशन निकालते. जिस चीज़ की इन्वेंशन करते तो कहेंगे कल्प पहले भी यह इन्वेंशन निकली थी, फिर उनको इम्प्रूवमेंट किया जाता है.
स्वर्ग नर्क का गोला जो बनाया है यह बहुत अच्छा है. ಕೃಷ್ಣ ಸಭಿ ಕೋ ಬಹುತ್ ಪ್ಯಾರಾ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಈ ಕಲ್ಪದಲ್ಲಿ ಸೇವೆಯ ಉಪಾಯಗಳನ್ನು ಏನೆಲ್ಲ ಹುಡುಕಿದ್ರು ಅವೇ ಉಪಾಯಗಳು ಮುಂದಿನ ಕಲ್ಪದಲ್ಲೂ ಹುಡುಕ್ತಾರೆ, ಹಿಂದಿನ ಕಲ್ಪದಲ್ಲೂ ಹುಡುಕಿದ್ರು. ದಿನೇ ದಿನೇ ಸೇವೆಯ ಹೊಸ ಹೊಸ ವಿಧಾನಗಳನ್ನು ತಂದೆ ಮತ್ತು ಮಕ್ಕಳು ಸೇರಿ ಕಂಡುಹಿಡಿತಾರೆ. ಸ್ವರ್ಗ ನರ್ಕದ ಗೋಳದ ಚಿತ್ರ ಏನಿದೆ ಅದು ಬಹಳ ಸುಂದರ ಆಗಿದೆ. ಕೃಷ್ಣನ ಚಿತ್ರನೂ ಬಹಳ ಇಷ್ಟ ಆಗುವಂತಹ ಸುಂದರ ಚಿತ್ರ ಆಗಿದೆ. ಪರಂತು ಉನ್ಹೋಂಕೋ ಪತಾ ನಹಿ ಕಿ ಯಹಿ ನಾರಾಯಣ ಬಂತಾ ಹೈ. ಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ, ಆ ಕೃಷ್ಣನೇ ಮುಂದೆ ನಾರಾಯಣ ಆಗ್ತಾನೆ ಅನ್ನುವ ವಿಚಾರ ಭಕ್ತರಿಗೆ ಗೊತ್ತಿಲ್ಲ. ಅಬ್ ಯಹ ಯುಕ್ತಿ ಸೇ ಸಮझाना ಹೈ. ಅದನ್ನು ನೀವು ಯುಕ್ತಿಯಿಂದ ತಿಳಿಸಿಕೊಡಿ. ತುಮಾರಾ ಯಹ ಗೋಲಾ ಬಹುತ್ ಬಡಾ ಹೋನಾ ಚಾಹಿಯೆ, ಏಕ್ದಮ್ ಛತ್ ಜಿತನಾ ಬಡಾ, जिसमें नारायण का चित्र हो, कृष्ण का भी हो. बड़ी चीज़ मनुष्य अच्छी रीति देख सकते. ಈ ಸೃಷ್ಟಿ ನಾಟಕದ ಚಕ್ರ ಏನಿದೆ ಇದು ಬಹಳ ದೊಡ್ಡ ಆಕಾರದಲ್ಲಿ ತಯಾರು ಮಾಡಿರಿ, ಅದರ ಚಿತ್ರ ಬರೀರಿ. ಅದರಲ್ಲಿ ನಾರಾಯಣನ ಚಿತ್ರನೂ ಹಾಕ್ರಿ, ಕೃಷ್ಣನ ಚಿತ್ರನೂ ಹಾಕ್ರಿ. ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ತಯಾರು ಮಾಡ್ತೀರಿ ಅಷ್ಟೇ ಜನರಿಗೆ ಆ ಜ್ಞಾನ ಬೇಗ ಅರ್ಥ ಆಗ್ತದೆ. ಜೈಸೆ ಪಾಂಡವೋಂಕೋ कितना बड़ा बड़ा दिखाया, बड़े बड़े चित्र बनाए. पांडव तो तुम हो ना, यहाँ बड़े तो कोई है नहीं. जैसे मनुष्य होते हैं 6 फुट वाले ऐसे ही है. ऐसे मत समझो, सतयुग में बड़ी आयु होती है इसलिए लंबे शरीर वाले होंगे. जास्ती लंबा मनुष्य तो शोभता नहीं, तो समझाने के लिए बड़े बड़े चित्र चाहिए. ಭಕ್ತಿ ಮಾರ್ಗದಲ್ಲಿ ಪಾಂಡವರ ಚಿತ್ರಗಳನ್ನು ಬಹಳ ಉದ್ದ ಅಗಲ ಮಾಡಿ ಇಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಯಾವ ಮನುಷ್ಯರೂ ಸಹ ಅಷ್ಟೊಂದು ಉದ್ದ ಇರೋದಿಲ್ಲ, ಅಗಲನೂ ಇರೋದಿಲ್ಲ. ದೇವತೆಗಳೇ ಆಗಿರಬಹುದು, ದ್ವಾಪರ ಕಲಿಯುಗದ ಮನುಷ್ಯರೇ ಆಗಿರಬಹುದು, 6 ಅಡಿ 3 ಅಡಿನೇ ಇರ್ತಾರೆ. ಬಹಳ ದೊಡ್ಡ ದೇಹ ಇದ್ದರೆ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸತ್ಯಯುಗದಲ್ಲೇ ಆಯುಷ್ಯ ಜಾಸ್ತಿ ಇರ್ತದೆ ಅಂದಾಕ್ಷಣಕ್ಕೆ ಅವರ ದೇಹನೂ ಬಹಳ ಉದ್ದ ಅಗಲ ಇರ್ತದೆ ಅಂತ ತಿಳ್ಕೋಬಾರ್ದು. तो समझाने के लिए बड़े ಚಿತ್ರ चाहिए. ಆದರೆ ಪಾಂಡವರಲ್ಲಿ ದೊಡ್ಡ ಗುಣಗಳು ಇದ್ದವು, ಒಳ್ಳೆಯ ಗುಣಗಳು ಇದ್ದವು ಅನ್ನೋದನ್ನು ತೋರಿಸೋದಕ್ಕಾಗಿ ಪಾಂಡವರನ್ನು ಬಹಳ ಉದ್ದ ಅಗಲ ತೋರಿಸಿದ್ದಾರೆ. ಹಾಗೆಯೇ ಸೃಷ್ಟಿ ನಾಟಕದ ಗಡಿಯಾರವನ್ನು ಸಹ ನೀವು ದೊಡ್ಡ ಆಕಾರದಲ್ಲಿ ಬರೆದು ಹಾಕಿದರೆ ಅದರ ಮೂಲಕ ಜ್ಞಾನ ಹೇಳುವುದು ಸಹಜ ಆಗ್ತದೆ. सतयुग का चित्र भी फर्स्ट क्लास बनाना है. इसमें लक्ष्मी नारायण का, नीचे राधे कृष्ण का देना है. यह चक्र फिरता रहता है. ब्रह्मा सरस्वती फिर लक्ष्मी नारायण बनते. अभी हम जानते हैं कि हम ही 100 लक्ष्मी नारायण फिर 100 राम सीता बनेंगे. ऐसी राजाई करेंगे. बच्चे ऐसे चित्रों पर बैठ किसको समझाएंगे तो बड़ा मज़ा आएगा. कहेंगे यह तो बड़ा फर्स्ट क्लास ज्ञान है. ದೊಡ್ಡ ದೊಡ್ಡ ಚಿತ್ರಗಳ ಮೂಲಕ ಜ್ಞಾನ ತಿಳಿಸಿದಾಗ ಜನರಿಗೂ ಆಶ್ಚರ್ಯ ಆಗ್ತದೆ, ಬೇಗ ಅರ್ಥ ಆಗ್ತದೆ. ಆಗ ಹೇಳ್ತಾರೆ, ಇದು ಎಂಥ ಫಸ್ಟ್ ಕ್ಲಾಸ್
ಜ್ಞಾನ ಆಗಿದೆ ಅಂತ. ಹಠಯೋಗಿ ಯಹ ಜ್ಞಾನ ದೇ ನಹಿ ಸಕ್ತೆ. ಹಠಯೋಗಿಗಳು ಈ ಜ್ಞಾನವನ್ನು ಕೊಡೋದಿಲ್ಲ. सतयुग में पवित्र प्रवृत्ति मार्ग था, अभी अपवित्र है. बाप बिगर बेहद का वर्षा कोई दे न सके. जानते हो बाबा हमको विश्व का मालिक बनाने की शिक्षा दे रहे. वह अच्छी रीति धारण करना चाहिए. पढ़ाई से मनुष्य बहुत ऊंच बन जाते हैं. तुम अभी अहिल्या कुब्जा आदि हो. बाप बैठ पढ़ाते हैं. जिस पढ़ाई से तुम विश्व के मालिक बनते. ज्ञान का सागर भी वह है. कहते अपने को अशरीरी समझो. नंगे आए थे फिर नंगे जाना है. ವಿದ್ಯಾಭ್ಯಾಸದಿಂದ ಮನುಷ್ಯ ಸಾಕಷ್ಟು ಎತ್ತರಕ್ಕೆ ಬೆಳೀತಾನೆ. ಹಾಗೆ ನೀವು ಸಹ ಎಷ್ಟೆಷ್ಟು ಅಭ್ಯಾಸ ಮಾಡ್ತೀರಿ, ಧಾರಣೆ ಮಾಡ್ತೀರಿ, ಅಷ್ಟೇ ಉನ್ನತ ಪದವಿಗೆ ಹೋಗ್ತೀರಿ. ನೀವೆಲ್ಲ ಸಾಧಾರಣ ಮಕ್ಕಳು, ಅಹಿಲ್ಯೆಯರು, ಪಾಪಾತ್ಮರು. ನೀವು ಸಹ ತಂದೆಯಿಂದ ಪಾಠ ಕೇಳಿ ವಿಶ್ವದ ಮಾಲೀಕ ಆಗ್ತೀರಿ. ಜ್ಞಾನಸಾಗರ ಅವನೊಬ್ಬನೇ ಇದ್ದಾನೆ. ಅವನು ಹೇಳ್ತಾನೆ, ಮಕ್ಕಳೇ ಅಶರೀರಿ ಆಗ್ರಿ. ಬರುವಾಗಲೂ ಅಶರೀರಿ ಆಗಿದ್ರಿ, ಹೋಗುವಾಗಲೂ ಅಶರೀರಿ ಆಗಬೇಕು. अब 84 का चक्र पूरा हुआ. बहुत वंडरफुल बातें. कितनी वंडरफुल बातें. आत्मा में कितना भारी पार्ट भरा हुआ है. कभी मिटने का नहीं. इनकी ना आदि है ना अंत्य है. हम आत्मा 84 का चक्र लगाते हैं. इनका कभी अंत्य नहीं होता. उसमें सारी नॉलेज है. स्टार की ही ವ್ಯಾಲ್ಯೂ होती है ना. ಆತ್ಮ ಎಷ್ಟು ವಂಡರ್ಫುಲ್ ಆಗಿದೆ. 84 ಜನ್ಮಗಳ ಪಾತ್ರ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ. ಅದು ಯಾವತ್ತೂ ಸವಿಯೋದಿಲ್ಲ, ಅಳಿಸಿ ಹೋಗೋದಿಲ್ಲ. ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅಂತಹ ಚಕ್ರದಲ್ಲಿ ನಾವು ಸುತ್ತಾ ಇದ್ದೇವೆ. ಸ್ಟಾರ್ ಕಿ ಹಿ ವ್ಯಾಲ್ಯೂ ಹೋತಿ. ನಾವು ದೇಹ ಸಹಿತವಾಗಿ ಇರ್ತಕ್ಕಂಥ ಆತ್ಮರು. ಆದರೆ ಬೆಲೆ ಇರುವುದು ಆತ್ಮಕ್ಕೆ ವಿನಃ ದೇಹಕ್ಕೆ ಅಲ್ಲ. अब इस एक स्टार में कितना सारा ज्ञान है. गाते हैं भ्रुकुटी के बीच में चमकता है अजब सितारा. इस वंडर को तुम जानते हो. बाप कहते मैं भी स्टार हूँ, जिसका साक्षात्कार भी हो सकता है. परंतु सुना है ना कि वह बहुत तेजोमय अखंड ज्योति है, सूर्य मिसल है. तो बाबा अगर स्टार रूप दिखाए तो माने नहीं. ऐसे बहुत ध्यान में जाते थे तो तेजोमय जो कहते वह साक्षात्कार हो जाता था. अभी तुम समझते हो कि परमात्मा स्टार मिसल है. ಆತ್ಮ ಹೇಗೆ ನಕ್ಷತ್ರದ ಸಮಾನ ಇದೆಯೋ ಹಾಗೆ ಪರಮಾತ್ಮನೂ ನಕ್ಷತ್ರ ಇದ್ದಾನೆ. ಆದರೆ ಬರೇ ನಕ್ಷತ್ರದ ಸಾಕ್ಷಾತ್ಕಾರ ಕಾಣಿಸಿದರೆ ಜನರಿಗೆ ಸಮಾಧಾನ ಆಗೋದಿಲ್ಲ. ಯಾಕೆ ಅಂದರೆ ಪರಮಾತ್ಮ 1000 ಸೂರ್ಯಗಳ ಸಮಾನ ಇದ್ದಾನೆ, ತೇಜೋಮಯ ರೂಪದಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ. ಅದಕ್ಕಾಗಿ ಪರಮಾತ್ಮ ತಮ್ಮ ರೂಪವನ್ನು ಸಾಕ್ಷಾತ್ಕಾರದ ಮೂಲಕ ತೋರಿಸುವಾಗ ತೇಜೋಮಯ ರೂಪವನ್ನು ತೋರಿಸ್ತಾರೆ. ಆದರೆ ಇರೋದು ಅವನೂ ಸಹ ಒಂದು ಸೂಕ್ಷ್ಮ, ಅತಿ ಸೂಕ್ಷ್ಮ ಬಿಂದು ಆಗಿದ್ದಾನೆ, ನಕ್ಷತ್ರ ಆಗಿದ್ದಾನೆ. ಈ ವಿಚಾರ ಮಕ್ಕಳಿಗೆ ಮಾತ್ರ ತಿಳಿದಿದೆ ಅಂತ ಬಾಬಾ ಹೇಳ್ತಾರೆ. ಅಚ್ಚ मीठे मीठे सिकी लदे बच्चों प्रति
मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार। ಧಾರಣೆಗಾಗಿ ಮುಖ್ಯಾಂಶಗಳು. ಸತ್ಯಖಂಡದ ಮಾಲೀಕ ಆಗುವುದಕ್ಕಾಗಿ ಸತ್ಯ ಸಂಪಾದನೆ ತಂದೆಯಿಂದ ಮಾಡಿಕೊಳ್ಳಬೇಕು. ತಂದೆ ಯುದ್ಧ ಕಲಿಸುವಂಥ ಶಿಕ್ಷಕ. ಅವನನ್ನು ನೆನಪು ಮಾಡಿದರೆ ಮಾಯಾಜೀತ ಆಗಿಬಿಡ್ತೀವಿ. ಆದ್ದರಿಂದ ಅವನ ನೆನಪಿನಲ್ಲಿ ಇದ್ದು ಮಾಯಾಜೀತ ಆಗಬೇಕು. बाप से बेहद का वर्षा लेने के लिए बाप की जो शिक्षाएं मिलती है उन पर पूरा ध्यान देना है. उन शिक्षाओं को अच्छी रीति धारण करना है. ತಂದೆಯಿಂದ ಬೇಹದ್ದಿನ ಆಸ್ತಿ ಪಡಿಬೇಕಾದರೆ ತಂದೆ ಕೊಡುವ ಶಿಕ್ಷಣವನ್ನು ಗಮನ ಕೊಟ್ಟು ಕೇಳಬೇಕು. ಅದನ್ನು ಸರಿಯಾಗಿ ಧಾರಣೆ ಮಾಡ್ಕೋಬೇಕು. वरदान. सदा ऊंची स्थिति के श्रेष्ठ आसन पर स्थित रहने वाले माया जीत महान आत्मा भव. ಸದಾ ಉನ್ನತ ಸ್ಥಿತಿಯ ಶ್ರೇಷ್ಠ ಆಸನದಲ್ಲಿ ಸ್ಥಿತ ಆಗಿ ಮಾಯಾಜೀತ ಆಗುವಂಥ ಮಹಾನ ಆತ್ಮ ಆಗಿರಿ. जो महान आत्माएं हैं वह सदैव ऊंची स्थिति में रहती है. ऊंची स्थिति ही ऊंचा आसन है. जब ऊंची स्थिति के आसन पर रहते हो तो माया आ नहीं सकती. वो आपको महान समझकर आपके आगे झुकेगी, वार नहीं करेगी, हार मानेगी. जब ऊंचे आसन से नीचे आते हो तब माया वार करती है. आप सदा ऊंचे आसन पर रहो तो माया के आने की ताकत नहीं. वह ऊंचे चढ़ नहीं सकती है. ಯಾರು ಮಹಾನ ಆತ್ಮ ಆಗಿರ್ತಾರೆ ಅವರು ಸದಾ ಉನ್ನತ ಸ್ಥಿತಿಯಲ್ಲಿ ಇರ್ತಾರೆ. ಉನ್ನತ ಸ್ಥಿತಿಯೇ ಅವರ ಉನ್ನತ ಆಸನ ಆಗಿರ್ತದೆ. ಉನ್ನತ ಸ್ಥಿತಿಯ ಆಸನದಲ್ಲಿ ಕೂತಿರುವಂಥ ಮಕ್ಕಳ ಹತ್ತಿರ ಮಾಯೆ ಬರೋದಿಲ್ಲ. ನಿಮಗೆ ಮಹಾನ ಆತ್ಮ ಎಂದು ತಿಳಿದು ಮಾಯೆ ನಿಮ್ಮ ಮುಂದೆ ಬಾಗ್ತದೆ. ತನ್ನ ಸೋಲನ್ನು ಒಪ್ಕೊಳ್ತದೆ. ಆಕ್ರಮಣ ಮಾಡೋದಿಲ್ಲ. ಹೇಗೆ ಉನ್ನತ ಆಸನದಲ್ಲಿ ಇದ್ದವರ ಮುಂದೆ ಎಲ್ಲರೂ ಬಾಗ್ತಾರೆ ಹಾಗೆ ಮಾಯೆಯೂ ಸಹ ನಿಮ್ಮ ಮುಂದೆ ಬಾಗ್ತದೆ. ಉನ್ನತ ಆಸನದಿಂದ ಕೆಳಗೆ ಬಂದರೆ ಮಾತ್ರ ಮಾಯೆ ಆಕ್ರಮಣ ಮಾಡ್ತದೆ. ಆದ್ದರಿಂದ ಸದಾ ಉನ್ನತ ಆಸನದಲ್ಲಿ ಇರಿ. ಆಗ ಮಾಯೆ ನಿಮ್ಮ ಹತ್ತಿರನೂ ಬರೋದಿಲ್ಲ. ಅದು ನಿಮ್ಮಷ್ಟು ಉನ್ನತ ಸ್ಥಾನಕ್ಕೆ ಏರೋದಿಲ್ಲ. श्लोगन. शांति का दूत बन सबको शांति का दान दो. यही आपका ऑक्युपेशन है. ಶಾಂತಿ ದೂತ ಆಗಿ ಸರ್ವರಿಗೂ ಶಾಂತಿಯ ದಾನ ಕೊಡಿ. ಇದೇ ನಿಮ್ಮ ಉದ್ಯೋಗ ಆಗಿದೆ, ಕರ್ತವ್ಯ ಆಗಿದೆ. अच्छा. ಓಂ ಶಾಂತಿ. ಓಂ ಶಾಂತಿ.